ಸರ್ ನಿಮ್ಗಳ ರೆಸ್ಪಾನ್ಸ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ನೀವೆಲ್ಲರೂ ನಮಗೆ ಫಸ್ಟ್ ಸಪೋರ್ಟ್ ತೋರಿಸಿದ್ರಿ, ಅದರಿಂದ ನಮ್ಗೊಂದ್ ಸ್ವಲ್ಪ ಸ್ಟ್ರೆಂತ್ ಬಂತು ನಾವು OTP ಚೆನ್ನಾಗಿ ಬರ್ತಾ ಇದೆ ಅಂತ. ಇವತ್ತು ಆಡಿಯನ್ಸ್ ಇದೇ ತರ ಪ್ರೀತಿ ತೋರಿಸಿದಾಗ ನಂಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬರ್ತಾ ಇದೆ, ಜನ ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಇವತ್ತು ಥಿಯೇಟರ್ ರಿಲೀಸ್ ಆಗಿದೆ ಲವ್ OTP ಚಿತ್ರ, ತುಂಬಾ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಟ್ಟು ಹೋಗ್ತಾರೆ. ಆರ್ಗ್ಯಾನಿಕ್ ಆಗಿ ತುಂಬಾ ಇಷ್ಟ ಆಗ್ತದೆ ಅವರಿಗೆ, ಪರ್ಫಾರ್ಮೆನ್ಸ್ ಬಗ್ಗೆ ಸ್ಟೋರಿ ಬಗ್ಗೆ ಎಲ್ಲ ತುಂಬಾ ಮಾತಾಡ್ತಾ ಇದ್ದಾರೆ. ಐ ರಿಯಲಿ ಹೋಪ್ ಆಡಿಯನ್ಸ್ ಎಲ್ಲ ಬಂದು ನೋಡಿ ಇದೇ ತರ ಇನ್ನೂ ಜಾಸ್ತಿ ನಮ್ಗೆ ಸ್ಟ್ರೆಂತ್ ಕೊಡ್ತಾರೆ ಅಂತ ಖುಷಿ ಆಯ್ತು ಸರ್, ಸಿಕ್ಕಾಬಿಟ್ಟು. ನಾವು ಇದಕ್ಕೆ ವರ್ಕ್ ಮಾಡೋದು, ದಿಸ್ ಇಸ್ ಅವರ್ ಅವಾರ್ಡ್, ರಿವಾರ್ಡ್, ಎವ್ರಿಥಿಂಗ್. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಸಿನಿಮಾಗಳು ಇವಾಗ ತುಂಬಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ರೀಚ್ ಆಗ್ತಿರೋದು. ಬಟ್ ಎಲ್ಲರೂ ಕಷ್ಟ ಪಡ್ತಾ ಇದಾರೆ, ಎಲ್ಲರೂ ಒಳ್ಳೆ ಮೂವಿ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮೂವಿ ಕೂಡ ಒಳ್ಳೆ ಮೂವಿ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಅಂಡ್ ಆರ್ಗ್ಯಾನಿಕ್ ಆಗಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಮೂವಿ ಬಗ್ಗೆ. ಸೊ ಇದನ್ನೆಲ್ಲ ನಾವು ಕರ್ನಾಟಕದ ಜನತೆ, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಕೋತೀವಿ. ಒಳ್ಳೆ ಮೂವಿ ಬಂದಾಗ ಇದನ್ನ ಗೆಲ್ಲಿಸೋದು. ಐ ರಿಯಲಿ ಹೋಪ್ ದಟ್ ಹ್ಯಾಪನ್ಸ್. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತದೆ ಸರ್. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡೋದು ಮಜಾನೇ ಬೇರೆ, ಆಡಿಯನ್ಸ್ ಜೊತೆ ಕುತ್ಕೊಂಡು. ಸೊ ಎಲ್ರು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಸಿನಿಮಾನ, ತುಂಬಾ ಪ್ರೀತಿ ಕೊಡ್ತಾ ಇದೆ. ನನ್ನ ಪಾತ್ರ ನಕ್ಷತ್ರಗೆ ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ, ತುಂಬಾ ಖುಷಿಯಾಗಿ ನೋಡ್ತಾ ಇದ್ದಾರೆ. ಆಮೇಲೆ ಆಚೆ ಬಂದರೂ ಹೇಳ್ತಾ ಇದ್ರು ನಿಮ್ಗಿಂತ ಹುಡುಗಿ ಸಿಗ್ಬೇಕು, ನಿಮ್ಗೆ ಹುಡುಗಿ ಸಿಗ್ಬೇಕು ಅಂತ. ಈಗ ಜನ ಹತ್ರ ಪ್ರೀತಿ ಕೊಡಿಸಿದಾಗ ತುಂಬಾ ಖುಷಿ ಆಗ್ತಾ ಇದೆ. ಡಿಫರೆಂಟ್ ಲವ್ ಸ್ಟೋರಿನೇ ಇದೆ. ಸೊ ಓವರ್ ಟಾರ್ಚರ್ ಪ್ರೆಷರ್, ಅದು ಆತರ ಓವರ್ ಪ್ರೆಷರ್ ಇದೆ ಸಿನಿಮಾದಲ್ಲಿ. ಸೊ ಇದರಲ್ಲಿ ನಿಮ್ಗೆ ನಿಜವಾದ ಪ್ರೀತಿ ಯಾವುದು, ಒಂದ್ಸಲ ನಿಜವಾದ ಪ್ರೀತಿ ಇದ್ರೂ ಕೂಡ ನಿಮ್ಗೆ ಸಿಗಲ್ಲ, ಅದು ಒಂದ್ಸಲ ನಿಜವಾದ ಪ್ರೀತಿ ಇರಲ್ಲ, ಅದು ಓವರ್ ಟಾರ್ಚರ್ ಪ್ರೆಷರ್ ಇರುತ್ತೆ, ಬಟ್ ಒನ್ ಸೈಡೆಡ್ ಇರುತ್ತೆ. ಸೊ ಇವನ್ ಯುತ್ತಿಗೆ ಇವಾಗ ಜನರೇಷನ್ಗೆ ಇವಾಗ ನಡೀತಾ ಇರುವಂತ ಕಾನ್ಸೆಪ್ಟ್ ಇದೆ. ಸೊ ಬರೀ ಯುತ್ ಅಷ್ಟೇ ಬಂದು ಎಂಜಾಯ್ ಮಾಡುವಂತ ಸಿನಿಮಾ ಅಲ್ಲ. ನೀವು ನೋಡಿರ್ಬೋದು, ದೊಡ್ಡವರಾಗಿರ್ಬೋದು, ಮಿಡ್ ಏಜ್ ಆಗಿರ್ಬೋದು, ಚಿಕ್ಕವರಾಗಿರ್ಬೋದು, ಎಲ್ಲರೂ ಬಂದು ಸಿನಿಮಾ ಎಂಜಾಯ್ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ರಿವ್ಯೂಸ್ ಬಂದಾಗ ತುಂಬಾ ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತದೆ, ಅದ್ರ ಅಪ್ರಿಸಿಯೇಷನ್ ಬಂದಾಗ ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗ್ತದೆ. ಸೊ ನಮ್ ಸಿನಿಮಾ ಲವ್ OTP ರಿಲೀಸ್ ಆಗಿದೆ. ಸೊ ಪ್ಲೀಸ್ ಥಿಯೇಟರ್ ಬಂದು ಸಿನಿಮಾ ನೋಡಿ, ನಿಮ್ಗೆ ಪಕ್ಕಾ ಬೋರ್ ಆಗಲ್ಲ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ. ಬಿಕಾಸ್ ಎಲ್ಲಾ ಕಡೆ ರಿವ್ಯೂಸ್ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಪ್ಲೀಸ್ ಒಂದ್ಸಲ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮಾಡ್ತಾ ಇದೀವಿ ಅಂಡ್ ಇಟ್ಸ್ ಎ ಗುಡ್ ಸ್ಟೋರಿ. ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿದೆ. ಅಂಡ್ ಸಪೋರ್ಟ್ ಕನ್ನಡ ಸಿನಿಮಾ. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ಇಬ್ರು ಹೀರೋಯಿನ್ ಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಜಾನ್ವಿ ಕೌರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇಟ್ಸ್ ಎ ಗುಡ್ ಸಿನಿಮಾ. ಅಂಡ್ ಟೋಟಲಿ ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿದೆ. ಆಕ್ಚುಲಿ ಪ್ಯಾರೆಂಟ್ಸ್ ನಾವೇನ್ ಹೇಳ್ತೀವಿ ಅಂದ್ರೆ ನಮ್ಮ ಮಕ್ಕಳಿಗೋಸ್ಕರ ನಾವು ತುಂಬಾ ಸ್ಯಾಕ್ರಿಫೈಸ್ ಮಾಡಿದೀವಿ ಅಂತ ಹೇಳ್ತೀವಿ. ಆದ್ರೆ ಈ ಮೂವಿಯಲ್ಲಿ ನಾವು ನೋಡಿದ್ರೆ ಮಕ್ಕಳು ಪೇರೆಂಟ್ಸ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಮತ್ತೆ ಒಂದ್ ಅಪ್ಪ ಲವ್ ಮಾಡೋದ್ ಬೇಡ ಅಂತ ಹೇಳಿದ್ರೆ ಆ ನೋವು ಅವ್ರು ತಿಂದಿರ್ತಾರ, ನೋವು ಗೊತ್ತಿರೋದ್ರಿಂದ ಮಕ್ಕಳಿಗೆ ಇದನ್ ಮಾಡಿದ್ರೆ ಬೇಡ ತಪ್ಪು ಅಂತಾರೆ. ಬಟ್ ಫಾದರ್ ಎಮೋಷನ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಅನೀಶ್ ಅವರು, ನಕ್ಷತ್ರ, ಇವರೆಲ್ಲ ಕ್ಯಾರೆಕ್ಟರ್ಸ್ ಅವ್ರ ಕ್ಯಾರೆಕ್ಟರ್ಸ್ 100% ಕೊಟ್ಟಿದ್ದಾರೆ. ನಮ್ಮ ಸೌತ್ ಇಂಡಿಯಾಗೆ ಇನ್ನೊಂದು ಅಪ್ಕಮಿಂಗ್ ಸೂಪರ್ ಹೀರೋಯಿನ್ ಬಂದಿದ್ದಾರೆ ನಕ್ಷತ್ರ. ಸೊ ನಕ್ಷತ್ರನ ಆದಷ್ಟು ಬೇಗ ನಾವು ಬೇರೆ ಲೆವೆಲ್ ಅಲ್ಲಿ ನೋಡ್ಬೋದು ಅನ್ಸುತ್ತೆ. ಇವಾಗ ರಶ್ಮಿಕಾ ಮಂದಾನ ಹಾಗೆ ಹೇಗೆ ಈಗ ನೆಕ್ಸ್ಟ್ ನಮ್ ನಕ್ಷತ್ರನು ನಾವು ಅದೇ ಲೆವೆಲ್ ಅಲ್ಲಿ ನೋಡ್ಬೋದು ಅಂತ ವಿಶಿಂಗ್ ಆಲ್ ದಿ ಬೆಸ್ಟ್ ಫಾರ್ ದಿ ಹೋಲ್ ಟೀಮ್. ಅನೀಶ್ ಅವ್ರಿಗೆ ಮತ್ತೆ ನಕ್ಷತ್ರಗೆ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ. ಎಲ್ಲರೂ ಥಿಯೇಟರ್ಗೆ ಬನ್ನಿ, ನೋಡಿ, ಫಿಲ್ಮ್ ನ ಸಕ್ಸಸ್ ಮಾಡೋಣ. ನಮಸ್ಕಾರ. ಏನ್ ಇಷ್ಟ ಆಯ್ತು ಮೂವಿನಲ್ಲಿ? ಆಕ್ಟಿಂಗ್ ಮಾತಾಡಂಗಿಲ್ಲ, ಎಲ್ಲರಿಗೂ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ನಾವು ದಿನನಿತ್ಯ ಮಾಡುವಂತ ದಿನನಿತ್ಯ ನೋಡುವಂತ ಲವ್ ಸ್ಟೋರಿಗಳಲ್ಲಿ ಇದು ಒಂಥರ ವೆರೈಟಿ ಲವ್ ಸ್ಟೋರಿ ಅಂತ ಒಂದೇ ತರ ಇದೆ, ಬೇರೆ ತರ ಗರ್ಲ್ ಫ್ರೆಂಡ್ ನಿಮ್ಗಿದ್ರೆ ಏನ್ ಮಾಡ್ತಿದ್ದೆ ಭಾಗ್ಯ ನಂಗಿಲ್ಲ. ಮೇಡಮ್ ಮೂವಿಗೆ ಹೇಳಿ
ಮೂವಿ ಬಗ್ಗೆ ಏನ್ ಹೇಳೋದು, ಲವ್ ಟಿಪ್ಪಿ ನಮ್ಮ ಜಾನ್ವಿಕಾ ಬಂದಾದ್ಮೇಲೆ ಅಂತೂ ನಮ್ ಫುಲ್ ಜೋಶ್ ಕೊಡ್ತು. ಇಬ್ರ ಹೀರೋಯಿನ್ಸ್ ನನಗೆ ಗೊತ್ತಿರೋ ಹೀರೋಯಿನ್ಸ್, ಬಟ್ ಅನೀಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಜಾನ್ವಿಕಾ ನಕ್ಷತ್ರ ಕ್ಯಾರೆಕ್ಟರ್ ಅಂತೂ ತುಂಬಾ ಸುಂದರವಾಗಿತ್ತು. ಏನು ಅಂತ ಹೇಳಿದ್ರೆ ನಾವೆಲ್ಲ ಲವ್ ಸ್ಟೋರಿಯಲ್ಲಿ ನಾರ್ಮಲ್ ಆಗಿ ಲವ್ ಸ್ಟೋರಿ ಅಂದ್ರೆ ಲವ್ ಸ್ಟೋರಿ ಅನ್ಕೊಂಡ್ವಿ. ಇಲ್ಲಿ ಬಂದಾದ್ಮೇಲೆ ಗೊತ್ತು ಇಟ್ ವಾಸ್ ಫಿಲ್ಡ್ ವಿತ್ ಎಮೋಷನ್ಸ್. ಆಕ್ಚುಲಿ ಅವರು ದೂರ ಆದ್ಮೇಲೆನೂ ದೂರ ಆದ್ರೂ ಅನ್ಸಲ್ಲ, ಒಂಥರ ನೆಕ್ಸ್ಟ್ ಪಾರ್ಟ್ ವೇಟ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಆಲ್ ವಾಚ್ ವೇಟ್ ಫಾರ್ ದ ನೆಕ್ಸ್ಟ್ ಇದು ಪಾರ್ಟ್ 2 ವೇಟ್ ಮಾಡೋಣ. ಥ್ಯಾಂಕ್ ಯು. ಹೇಗಿತ್ತು ಸಿನಿಮಾ? ತುಂಬಾ ಚೆನ್ನಾಗಿತ್ತು ಸಿನಿಮಾ. ಈಗಿನ ಜನರೇಷನ್ ದವ್ರಿಗೆ, ಈಗಿನ ಹುಡುಗರಿಗೆ ತುಂಬಾ ಅಟ್ಯಾಚ್ ಆಗುತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ಟಚ್ ಆಗುತ್ತೆ. ಸೊ ಎಲ್ರು ಬಂದು ಥಿಯೇಟರ್ಗೆ ಮೂವಿ ನೋಡಿ. ಓವರ್ ಆಲ್ ಎಲ್ಲಾ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಪರ್ಟಿಕ್ಯುಲರ್ ನಕ್ಷತ್ರ ತುಂಬಾ ಚೆನ್ನಾಗಿ ಬಂದಿದ್ದಾಳೆ, ತುಂಬಾ ಚೆನ್ನಾಗಿ ಕಾಣಿಸ್ಕೊಂತಾ ಇದ್ದಾಳೆ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡಿದ್ದಾಳೆ. ಓವರ್ ಆಲ್ ಎಲ್ಲಾ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅನೀಶ್ ಅವರು ಡೈರೆಕ್ಷನ್ ಆಮೇಲೆ ಹೀರೋ ಆಗಿ ಮಾಡಿದ್ದಾರೆ. ಸೊ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವ್ರಿಗೊಂದು ಒಳ್ಳೆ ಸಕ್ಸಸ್ ಸಿಗಲಿ, ತುಂಬಾ ಒಳ್ಳೇದಾಗ್ಲಿ. ನಕ್ಷತ್ರ ಅವರು ಉತ್ತರ ಕರ್ನಾಟಕದವರು ಅಂತ ಹೇಳಿದ್ರು. ಸೊ ಆ ಒಂದು ಪಾತ್ರ ತುಂಬಾ ವಿಭಿನ್ನವಾಗಿದೆ. ಆ ಒಂದು ರೋಲ್ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಅವಳಿಗೆ ಏನು ರೋಲ್ ಕೊಟ್ಟಿದ್ದಾರೋ ಅದು ತುಂಬಾ ಒಳ್ಳೆ ಸ್ಥಾನ ಕೊಟ್ಟಿದ್ದಾಳೆ. ತುಂಬಾ ಕ್ಯೂಟ್ ಆಗಿ, ತುಂಬಾ ಪ್ರಿಟಿಯಾಗಿ ಕಾಣ್ತಾ ಇದ್ದಾಳೆ ಸ್ಕ್ರೀನ್ ಅಲ್ಲಿ. ಸೊ ಮುಂದೆ ನೀವೆಲ್ಲ ಬೆಳೆಸ್ಬೇಕು ಅಷ್ಟೇ. ಕ್ಲೈಮ್ಯಾಕ್ಸ್ ಆಗಿದೆ. ಕ್ಲೈಮ್ಯಾಕ್ಸ್ ಬಗ್ಗೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಕ್ಷತ್ರ ಲಾಸ್ಟಿಗೆ ಅವಳು ಫೀಲ್ ತುಂಬಾ ಚೆನ್ನಾಗಿದೆ. ಸೊ ಪೇರೆಂಟ್ಸ್ಗೋಸ್ಕರ ಮಕ್ಕಳು ಕೂಡ ಹುಷಾರಾಗಿರ್ಬೇಕು. ಏನೇ ಸ್ಟೆಪ್ ತಗೋಬೇಕಾದ್ರೂ